ಹಲೋ ಟ್ರೈನೀಸ್, ಈ ಸೆಷನ್ನಲ್ಲಿ ನಾವು ಫಾಸ್ಟನರ್ಗಳನ್ನು ಹೇಗೆ ಸರಿಪಡಿಸುವುದು ಎಂಬುದನ್ನು ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಉಡುಪುಗಳಲ್ಲಿ ಬಳಸುವ ವಿವಿಧ ರೀತಿಯ ಫಾಸ್ಟನರ್ಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಕೈಯಿಂದ ಗುಂಡಿಗಳನ್ನು ಸರಿಪಡಿಸುವ ಹಂತಗಳು, ಗುಂಡಿಯ ಮೂಲಕ ಹೊಲಿಗೆಯನ್ನು ಹಾಕುವ ಮತ್ತು ಶಾಂಕನ್ನು ರೂಪಿಸುವ ಹಂತಗಳು, ಪ್ರೆಸ್ಟೆಡ್ಗಳನ್ನು ಜೋಡಣೆ ಮಾಡಲು, ಮೆಟಲ್ ಹುಕ್ಸ್ ಜೋಡಿಸಲು ಮತ್ತು ದಾರದಿಂದ ಐಬಾರ್ ಸಿದ್ಧಪಡಿಸುವ ಹಂತಗಳನ್ನು ವಿವರಿಸಲು ಸಾಧ್ಯವಾಗುತ್ತದೆ. ಬಟ್ಟೆಯ ಎರಡು ತುಂಡುಗಳನ್ನು ಒಟ್ಟಿಗೆ ಹಿಡಿದಿಡಲು ಬಟ್ಟೆ ನಿರ್ಮಾಣದಲ್ಲಿ ಫಾಸ್ಟನೇರ್ಗಳು ಪ್ರಮುಖ ಅಂಶಗಳಾಗಿವೆ. ವಿವಿಧ ರೀತಿಯ ಫಾಸ್ಟನೇರ್ಗಳಿವೆ. ಕೆಲವು ಅಲಂಕಾರಿಕ ಮತ್ತು ಕೆಲವು ಎದ್ದು ಕಾಣುವ ಉದ್ದೇಶವನ್ನು ಹೊಂದಿವೆ. ಸಾಮಾನ್ಯ ಫಾಸ್ಟನೇರ್ಗಳೆಂದರೆ ಬಟನ್ಗಳು, ಪ್ರೆಸ್ಟೆಡ್ಗಳು, ಜೀಪ್ಗಳು, ವೆಲ್ಕ್ರೋ ಸ್ಟ್ರಿಪ್ಗಳು, ಕೊಕ್ಕೆಗಳು, ಕಣ್ಣುಗಳು, ಬಕಲ್ಗಳು ಮತ್ತು ಕ್ಲಾಸ್ಪ್ಸ್ಗಳು ಇತ್ಯಾದಿ. ಫಾಸ್ಟನೇರ್ಗಳನ್ನು ಉಡುಪುಗಳು, ಬ್ಯಾಗ್ಗಳು, ಪರ್ಸ್, ಸೂಟ್ಕೇಸ್, ಕವರ್ ಇತ್ಯಾದಿಗಳಲ್ಲಿ ಬಳಸಲಾಗುತ್ತದೆ. ಬಟನ್ಸ್ ಅಥವಾ ಗುಂಡಿಗಳು ವಿಭಿನ್ನ ಪ್ರಕಾರಗಳಾಗಿವೆ. ಅವುಗಳು ಪ್ಲಾಸ್ಟಿಕ್, ನೈಲಾನ್, ಲೋಹ, ಚರ್ಮ, ಮರ, ಮುತ್ತು, ದಂತ ಇತ್ಯಾದಿಗಳಿಂದ ತಯಾರಿಸಲಾಗುತ್ತದೆ. ಅವು ರೌಂಡ್, ಉದ್ದ, ಅಂಡಾಕಾರದಲ್ಲಿರಬಹುದು. ಗುಂಡಿಗಳನ್ನು ಕೈ ಹೊಲಿಗೆ ಅಥವಾ ಯಂತ್ರದ ಹೊಲಿಗೆ ಮೂಲಕ ಸರಿಪಡಿಸಲಾಗುತ್ತದೆ. ಅವುಗಳನ್ನು ಮುಖ್ಯವಾಗಿ ದೇಹದ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ಗುಂಡಿಗಳು ಮೂಲತಃ ಎರಡು ವಿಧಗಳಾಗಿವೆ: ಶಾಂಕ್ ಮತ್ತು ಹೊಲಿಗೆ ಮೂಲಕ. ಹೊಲಿಯುವ ಗುಂಡಿಯು 2 ಅಥವಾ 4 ರಂಧ್ರಗಳನ್ನು ಹೊಂದಿರುತ್ತದೆ. ಅದರ ಮೂಲಕ ಗುಂಡಿಯನ್ನು ಹೊಲಿಯಲಾಗುತ್ತದೆ. ಶಾಂಕ್ ಬಟನ್ ಅನ್ನು ಅದರ ಕೆಳಗೆ ಶಾಂಕ್ನೊಂದಿಗೆ ಒದಗಿಸಲಾಗಿದೆ. ಅದರ ಮೂಲಕ ಅದನ್ನು ಸರಿಪಡಿಸಬಹುದು. ಇದನ್ನು ಹೆಚ್ಚಾಗಿ ಮಹಿಳೆಯರ ಟಾಪ್ಸ್ ಮತ್ತು ಮಕ್ಕಳ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ಹೆಚ್ಚಾಗಿ ಅಲಂಕಾರಿಕ ಉದ್ದೇಶಕ್ಕಾಗಿ ಅಥವಾ ಕೋಟ್ ಅಥವಾ ಸಮವಸ್ತ್ರದಂತಹ ಭಾರವಾದ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ಜಿಪ್ ಫಾಸ್ಟನರ್ ಅತ್ಯಂತ ಮುಖ್ಯವಾದ ಜೋಡಿಸುವ ಪರಿಕರವಾಗಿದೆ. ಚೈನ್ ಜಿಪ್ಪರ್, ಕಾಣಿಸದ ಜಿಪ್ಪರ್, ಲ್ಯಾಡರ್ ಜಿಪ್ಪರ್ಗಳು ಮತ್ತು ಓಪನ್ ಎಂಡ್ ಜಿಪ್ಪರ್ಗಳಂತಹ ಜಿಪ್ಪರ್ಗಳ ವೈವಿಧ್ಯಗಳು ಲಭ್ಯವಿದೆ. ಕಡಿಮೆ ತೂಕದ ಮತ್ತು ಉತ್ತಮವಾದ ಬಟ್ಟೆ, ಪ್ಲಾಸ್ಟಿಕ್ ಜಿಪ್ಪರ್ಗಳಿಗಾಗಿ ಮತ್ತು ಭಾರೀ ತೂಕದ ಬಟ್ಟೆ, ಮೆಟಲ್ ಜಿಪ್ಪರ್ಗಳನ್ನು ಬಳಸಲಾಗುತ್ತದೆ. ಸಿಂಗಲ್ ಮತ್ತು ಓಪನ್ ಎಂಡ್ ಜಿಪ್ಪರ್ಗಳನ್ನು ಕ್ರೀಡಾ ಉಡುಪುಗಳು, ಜಾಕೆಟ್ಗಳು ಮತ್ತು ಸಂಪೂರ್ಣವಾಗಿ ತೆರೆದ ಮುಂಭಾಗದೊಂದಿಗೆ ಉಡುಪುಗಳಿಗೆ ಬಳಸಲಾಗುತ್ತದೆ. ಜಿಪ್ಪರ್ಗಳನ್ನು ಯಂತ್ರದಿಂದ ಸರಿಪಡಿಸಲಾಗುತ್ತದೆ. ವಿಶೇಷ ಜೋಡಣೆಯನ್ನು ಬಳಸಲಾಗುತ್ತದೆ. ಯಂತ್ರದ ಪ್ರೆಷರ್ ಅನ್ನು ಜಿಪ್ಪರ್ ಪ್ರೆಷರ್ ಫೂಟ್ನಿಂದ ಬದಲಾಯಿಸಲಾಗುತ್ತದೆ. ಕೊಕ್ಕೆಗಳು ಮತ್ತು ಕಣ್ಣುಗಳು ವ್ಯಾಪಕ ಶ್ರೇಣಿಯ ಗಾತ್ರಗಳು ಮತ್ತು ಪ್ರಕಾರಗಳಲ್ಲಿ ಲಭ್ಯವಿದೆ. ಅವುಗಳನ್ನು ಪ್ಯಾಂಟ್ ಮತ್ತು ಮಹಿಳೆಯರ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ಬಕಲ್ ಮತ್ತು ಕ್ಲಾಸ್ಪ್ಸ್ಗಳನ್ನು ಲೋಹ ಅಥವಾ ಪ್ಲಾಸ್ಟಿಕ್ನಿಂದ ತಯಾರಿಸಲಾಗುತ್ತದೆ. ಅವುಗಳನ್ನು ಬೆಲ್ಟ್, ಸಸ್ಪೆಂಡರ್ಗಳಲ್ಲಿ ಬಳಸಲಾಗುತ್ತದೆ. ಕೈಯಿಂದ ಹೊಲಿಯುವ ಗುಂಡಿಗಳನ್ನು ಹೇಗೆ ಜೋಡಿಸುವುದು ಎಂದು ತಿಳಿಯೋಣ. ಅಗತ್ಯವಿರುವ ಎಲ್ಲ ಉಪಕರಣಗಳು, ಸಲಕರಣೆಗಳು ಮತ್ತು ಸಾಮಗ್ರಿಗಳನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಕೈ ಸೂಜಿ, ಕತ್ತರಿ, ಉದ್ದನೆಯ ಬಟ್ಟೆ, ಹೊಲಿಗೆ ದಾರ, ಗುಂಡಿಗಳು, ಪ್ರೆಸ್ಟೆಡ್ಗಳು ಮತ್ತು ಮೆಟಲ್ ಹುಕ್ಸ್ ಅಗತ್ಯ. ಉದ್ದನೆಯ ಬಟ್ಟೆಯ ತುಂಡನ್ನು 30 ಸೆಂಟಿಮೀಟರ್ ಇಂಟು 90 ಸೆಂಟಿಮೀಟರ್ ತೆಗೆದುಕೊಂಡು ಅದನ್ನು 15 ಇಂಟು 15 ಸೆಂಟಿಮೀಟರ್ನ 12 ಚದರ ತುಂಡುಗಳಾಗಿ ಕತ್ತರಿಸಿ. ಅಂದರೆ 6 ಅಗಲ ಮತ್ತು 2 ಉದ್ದಕ್ಕೆ ಕತ್ತರಿಸಿ. 2 ತುಂಡುಗಳನ್ನು ತೆಗೆದುಕೊಂಡು ಒಂದರ ಮೇಲೆ ಒಂದನ್ನು ಇರಿಸಿ ಮತ್ತು ಅಂಚಿನಿಂದ 1 ಸೆಂಟಿಮೀಟರ್ ಬಿಟ್ಟು ಯಂತ್ರದಿಂದ ಸುತ್ತಲೂ ಹೊಲಿಗೆ ಮಾಡಿ. ಸೂಜಿಗೆ ಒಂದೇ ದಾರವನ್ನು ಸೇರಿಸಿ. ದಾರವನ್ನು ಯಾವುದೇ ತುದಿಯಲ್ಲಿ ಗಂಟು ಹಾಕಬೇಡಿ. ಬಟ್ಟೆಯ ಮೇಲೆ 5 ಗುರುತುಗಳನ್ನು ಹೊಂದಿಸಿ. ಒಂದು ಮಧ್ಯದಲ್ಲಿ, ಇತರ 4 ಅಂಚಿನಿಂದ 4 ಸೆಂಟಿಮೀಟರ್ ದೂರದಲ್ಲಿ ಗುಂಪುಗಳಾಗಿರುತ್ತವೆ. ಬಟ್ಟೆಯನ್ನು ಎಡಗೈಯಿಂದ ಹಿಡಿದುಕೊಳ್ಳಿ ಮತ್ತು ಬಟ್ಟೆಯ ಬಲಭಾಗದಿಂದ ಸೂಜಿಯನ್ನು ಬಟ್ಟೆಗೆ ಬಲ ಕೋನದಲ್ಲಿ ಸೇರಿಸಿ. ಬಲಭಾಗದಲ್ಲಿ 1 ಸೆಂಟಿಮೀಟರ್ ದಾರವನ್ನು ಬಿಟ್ಟು ಸೂಜಿಯನ್ನು ಎಳೆಯಿರಿ. ದಾರವನ್ನು ಭದ್ರಪಡಿಸಲು ಸ್ಟ್ರ್ಯಾಪ್ ಸ್ಟಿಚ್ ಹೊಲಿಗೆ ಮಾಡಿ. ಎಡಗೈ ಹೆಬ್ಬೆರಳಿನಿಂದ ದಾರದ ತುದಿಯನ್ನು ಹಿಡಿದುಕೊಳ್ಳಿ ಮತ್ತು ಸೂಜಿಯನ್ನು ಬಟ್ಟೆಯೊಳಗೆ, ಅಂದರೆ 1 ಮಿಲಿಮೀಟರ್ ತಪ್ಪು ಭಾಗದಿಂದ 1ನೇ ಅಳವಡಿಕೆಗೆ ಸೇರಿಸಿ. ಕೊನೆಯ 2 ಹಂತಗಳನ್ನು ಪುನರಾವರ್ತಿಸಿ. ಮೇಲಿನ ಭಾಗದಿಂದ ಸಡಿಲವಾದ ದಾರದ ತುದಿಯನ್ನು ಕತ್ತರಿಸಿ. ಸ್ಟ್ಯಾಪ್ ಸ್ಟಿಚ್ನಲ್ಲಿ ನೇರವಾಗಿ ಮಾರ್ಕ್ನ ಮೇಲೆ ಬಟನ್ ಅನ್ನು ಕೇಂದ್ರೀಕರಿಸಿ.
ಒಂದು ರಂಧ್ರದಿಂದ ಗುಂಡಿಯ ಮೂಲಕ ಸೂಜಿಯನ್ನು ತಂದು ಇನ್ನೊಂದು ರಂಧ್ರದಿಂದ ಬಟ್ಟೆಗೆ ಹಿಂತಿರುಗಿಸಿ ಮತ್ತು ದಾರವನ್ನು ಎಳೆಯಿರಿ. ಈ ಪ್ರಕ್ರಿಯೆಯನ್ನು 2 ಬಾರಿ ಪುನರಾವರ್ತಿಸಿ. ಬಟ್ಟೆಯ ಕೆಳಭಾಗದಿಂದ ಗುಂಡಿಯ ಉಳಿದ ರಂಧ್ರಗಳ ಮೂಲಕ ಸೂಜಿಯನ್ನು ತನ್ನಿ. ನಂತರ ಉಳಿದಿರುವ ಇತರ ರಂಧ್ರದ ಮೂಲಕ ಬಟ್ಟೆಗೆ ಹಿಂತಿರುಗಿಸಿ. ಈ ಹಂತವನ್ನು ಇನ್ನು 4 ಬಾರಿ ಪುನರಾವರ್ತಿಸಿ. ದಾರವನ್ನು ಸುರಕ್ಷಿತವಾಗಿರಿಸಲು ಬಟ್ಟೆಯ ಕೆಳಗಿನ ಕೊನೆಯ ಹೊಲಿಗೆಯ ದಾರಕ್ಕೆ ಸೂಜಿಯನ್ನು ಸೇರಿಸಿ ಲೂಪನ್ನು ಬಿಡಿ. ಸೂಜಿಯು ಲೂಪ್ ಮೂಲಕ ಹಾದು ಹೋಗುವಂತೆ ಮಾಡಿ ದಾರವನ್ನು ಎಳೆಯಿರಿ. ಇನ್ನೊಂದು ಬಾರಿ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಅದೇ ರೀತಿಯಲ್ಲಿ ಬಟ್ಟೆಯ ಮೇಲಿನ ಗುರುತು ಮೇಲೆ ಮತ್ತೊಂದು ಗುಂಡಿಯನ್ನು ಸರಿಪಡಿಸಿ. ಚದರ ಆಕಾರದಲ್ಲಿ 2 ಬಟನ್ಗಳನ್ನು ಅಂಟಿಸಿ. ಒಂದು ಬಟನ್ ಅನ್ನು ಕ್ರಾಸ್ ವೈಸ್ ಅಟ್ಯಾಚ್ ಮಾಡಿ. ಹೊಲಿಯುವ ಬಟನ್ ಹೇಗೆ ಜೋಡಿಸುವುದು ಮತ್ತು ಶಾಂಕನ್ನು ಹೇಗೆ ರಚಿಸುವುದು ಎಂದು ತಿಳಿಯೋಣ. ಇನ್ನು 2 ತುಂಡುಗಳನ್ನು 15x15 ಸೆಂಟಿಮೀಟರ್ ತೆಗೆದುಕೊಂಡು ಯಂತ್ರದಿಂದ ಸುತ್ತಲೂ ಹೊಲಿಯಿರಿ. ವಿವರಿಸದಂತೆ ದಾರವನ್ನು ಸುರಕ್ಷಿತಗೊಳಿಸಿ. ಒಂದು ರಂಧ್ರದಿಂದ ಗುಂಡಿಯ ಮೂಲಕ ಸೂಜಿಯನ್ನು ತನ್ನಿ. ಗುಂಡಿಯ ಮೇಲೆ ಪಿನ್, ಟೂತ್ಪಿಕ್, ಮ್ಯಾಚ್ ಸ್ಟಿಕ್ ಅನ್ನು ಇರಿಸಿ. ಪಿನ್ನಿನ ಮೇಲ್ಭಾಗದಲ್ಲಿ ಒಂದು ರಂಧ್ರದ ಮೂಲಕ ಕೆಳಗಿನಿಂದ ಹೊಲಿಯಿರಿ ಮತ್ತು ಸೂಜಿಯನ್ನು ಇನ್ನೊಂದು ರಂಧ್ರಕ್ಕೆ ತೆಗೆದುಕೊಳ್ಳಿ. ಇದನ್ನು 2 ಅಥವಾ ಹೆಚ್ಚು ಬಾರಿ ಪುನರಾವರ್ತಿಸಿ. ಗುಂಡಿಯ ಉಳಿದ ರಂಧ್ರದಿಂದ ಸೂಜಿಯನ್ನು ಮೇಲಕ್ಕೆ ಮತ್ತು ಎದುರಿನ ರಂಧ್ರದಿಂದ ಬಟ್ಟೆಗೆ ಹಿಂತಿರುಗಿಸಿ. ಇದನ್ನು 2 ಅಥವಾ ಹೆಚ್ಚು ಬಾರಿ ಪುನರಾವರ್ತಿಸಿ. ಬಟ್ಟೆಯಿಂದ ಪಿನ್ ಅಥವಾ ಸ್ಟಿಕ್ ಮತ್ತು ಲಿಫ್ಟ್ ಬಟನ್ ಅನ್ನು ತೆಗೆದುಹಾಕಿ. ಆದ್ದರಿಂದ ಹೊಲಿಗೆಗಳು ಬಿಗಿಯಾಗಿರುತ್ತವೆ. ಶಾಂಕ್ ಮಾಡಲು ಹೊಲಿಯಲಾದ ಬಟನ್ ದಾರದ ಅಡಿಯಲ್ಲಿ ದೃಢವಾಗಿ ದಾರವನ್ನು ಸುತ್ತಿ. ದಾರವನ್ನು ಶಾಂಕ್ಗೆ ಹೊಲಿಗೆ ಹಾಕಿ ಲೂಪ್ ಅನ್ನು ರೂಪಿಸಿ ಮತ್ತು ಅದರ ಮೂಲಕ ಸೂಜಿ ಹಾದು ಹೋಗುವಂತೆ ಮಾಡಿ ದಾರವನ್ನು ಬಿಗಿಗೊಳಿಸಿ. ಪ್ರೆಸ್ ಸ್ಟಡ್ಗಳನ್ನು ಅಂಟಿಸುವ ಹಂತಗಳು ಇಲ್ಲಿವೆ. 4 ಬಟ್ಟೆಯ ತುಂಡುಗಳ 15x15 ಸೆಂಟಿಮೀಟರ್ ಯಂತ್ರದ ಹೊಲಿಗೆಗೆ 2 ತುಂಡುಗಳನ್ನು ಒಟ್ಟಿಗೆ ತೆಗೆದುಕೊಳ್ಳಿ. ಇದರಿಂದ ನೀವು 2 ಸೆಟ್ಗಳನ್ನು ಪಡೆಯುತ್ತೀರಿ. ಚೆಂಡಿನ ಭಾಗಗಳನ್ನು ಒಂದರ ಮೇಲೆ ಮತ್ತು ಇನ್ನೊಂದು ಸೆಟ್ನಲ್ಲಿ ಸಾಕೆಟ್ ಭಾಗಗಳನ್ನು ಸರಿಪಡಿಸಲು ಸ್ಥಾನವನ್ನು ಗುರುತಿಸಿ. 2 ದಾರದೊಂದಿಗೆ ಸೂಜಿಯನ್ನು ಥ್ರೆಡ್ ಮಾಡಿ. ಕತ್ತರಿಸಿದ ದಾರದ 2 ತುದಿಗಳು ಸೂಜಿ ಕಣ್ಣಿನ ಮೂಲಕ ಹಾದು ಹೋಗುತ್ತವೆ. ದಾರವನ್ನು ಸುರಕ್ಷಿತವಾಗಿರಿಸಲು ಗುರುತಿನ ಮೇಲೆ ಬಟ್ಟೆಯಲ್ಲಿ ಸೂಜಿಯನ್ನು ಕೆಳಕ್ಕೆ ಸೇರಿಸಿ. ದೂರದಲ್ಲಿ ಸೂಜಿಯನ್ನು ಮೇಲಕ್ಕೆ ತನ್ನಿ. 2 ಮಿಲಿಮೀಟರ್ ದಾರವನ್ನು ಭಾಗಶಃ ಎಳೆಯಿರಿ ಮತ್ತು ದಾರದ ಕೊನೆಯಲ್ಲಿ ಲೂಪ್ ಮೂಲಕ ಸೂಜಿ ಹೋಗುವಂತೆ ಮಾಡಿ. ಬಾಲ್ ಪಾಟ್ನ ಒಂದು ರಂಧ್ರವನ್ನು ಡಬಲ್ ಥ್ರೆಡ್ನೊಂದಿಗೆ 4 ಬಟನ್ ಹೋಲ್ ಹೊಲಿಗೆಗಳಿಂದ ತುಂಬಿಸಿ. ಬಟನ್ ಮತ್ತು ಬಟ್ಟೆಯ ನಡುವಿನ ಸೂಜಿಯು ಪಕ್ಕದಲ್ಲಿರುವ ಮುಂದಿನ ರಂಧ್ರಕ್ಕೆ ಹಾದು ಹೋಗುವಂತೆ ಮಾಡಿ. ಡಬಲ್ ಲೇಯರ್ಡ್ ಬಟ್ಟೆಯ ಸಂದರ್ಭದಲ್ಲಿ ನೀವು ಬಟ್ಟೆಯ 2 ಪದರಗಳ ನಡುವೆ ಸೂಜಿಯು ಹಾದು ಹೋಗುವಂತೆ ಮಾಡಬಹುದು. ಚೆಂಡಿನ ಭಾಗದ ಇತರ ರಂಧ್ರಗಳನ್ನು ಅದೇ ರೀತಿಯಲ್ಲಿ ತುಂಬಿಸಿ. ಹಿಂಭಾಗದ ಹೊಲಿಗೆ ಮತ್ತು ಕಟ್ನೊಂದಿಗೆ ಬಟ್ಟೆಯ ಕೆಳಭಾಗದಿಂದ ದಾರವನ್ನು ಸುರಕ್ಷಿತಗೊಳಿಸಿ. ಇನ್ನೊಂದು ಸೆಟ್ ಬಟ್ಟೆಯನ್ನು ತೆಗೆದುಕೊಳ್ಳಿ. ಸ್ಟಡ್ನ ಸಾಕೆಟ್ ಭಾಗಗಳನ್ನು ಗುರುತಿಸಿ ಮೇಲೆ ಇರಿಸಿ ಮತ್ತು ಚೆಂಡಿನ ಭಾಗದ ರೀತಿಯಲ್ಲಿಯೇ ಹೊಲಿಗೆ ಮಾಡಿ. ಸಾಕೆಟ್ ಮತ್ತು ಚೆಂಡಿನ ಭಾಗದ ಹೊಲಿಗೆ ಪ್ರದೇಶಗಳು ಒಂದಕ್ಕೊಂದು ಆವರಿಸದಂತೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ಪ್ರೆಸ್ ಸ್ಟಡ್ಗಳು ಸುಲಭವಾಗಿ ತೆರೆದುಕೊಳ್ಳುತ್ತವೆ. ಮೆಟಲ್ ಹುಕ್ಸ್ ಜೋಡಿಸಲು ಮತ್ತು ದಾರದಿಂದ ಐಬಾರನ್ನು ಸಿದ್ಧಪಡಿಸುವ ಹಂತಗಳು ಇಲ್ಲಿವೆ. ಬಟ್ಟೆಯ 2 ತುಂಡುಗಳನ್ನು 15x15 ಸೆಂಟಿಮೀಟರ್ ತೆಗೆದುಕೊಂಡು ಡಬಲ್ ಲೇಯರ್ಡ್ ಸೆಟ್ ಅನ್ನು ತಯಾರಿಸಿ. ಬಟ್ಟೆಯ ಎಡ ತುದಿಯಿಂದ 3 ಸೆಂಟಿಮೀಟರ್ ದೂರದಲ್ಲಿ ಕಣ್ಣಿನ ಬಾರ್ಗಳನ್ನು ಜೋಡಿಸಲು ಮತ್ತು ಹಿಮ್ಮುಖದಲ್ಲಿ ಬಲ ಅಂಚಿನಿಂದ 3 ಸೆಂಟಿಮೀಟರ್ ದೂರದಲ್ಲಿ ಕೊಕ್ಕೆಗಳಿಗೆ ಅಂದರೆ ಬಟ್ಟೆಯ ಕೆಳಭಾಗಕ್ಕೆ 4 ಗುರುತುಗಳನ್ನು ಹೊಂದಿಸಿ. ಸ್ಟ್ಯಾಬ್ ಸ್ಟಿಚ್ ಅಥವಾ ಲೂಪ್ ಮೂಲಕ ಎಡ ಗುರುತುಗಳಲ್ಲಿ ಒಂದರಲ್ಲಿ 2 ದಾರಗಳನ್ನು ಸುರಕ್ಷಿತಗೊಳಿಸಿ. ಗುರುತಿನ ಮೇಲೆ ಕೊಕ್ಕೆ ಇರಿಸಿ. ಕೊಕ್ಕೆ ಮತ್ತು ಕಣ್ಣಿನ ಪಟ್ಟಿಯ ಸರಿಯಾದ ದಿಕ್ಕನ್ನು ನೋಡಿಕೊಳ್ಳಿ. ಇದರಿಂದ ಬಟ್ಟೆಯು ಫಾಸ್ಟೆನರ್ಗಳನ್ನು ಮುಚ್ಚಿದ ನಂತರ ಟ್ಯೂಬ್ ರೂಪಿಸುತ್ತದೆ.
ಹುಕ್ಸ್ನ 2 ರಂಧ್ರಗಳನ್ನು ಪ್ರತಿ ರಂಧ್ರದಲ್ಲಿ 5 ರಿಂದ 9 ಬಟನ್ ರಂಧ್ರದ ಹೊಲಿಗೆಗಳಿಂದ ತುಂಬಿಸಿ ಬಟ್ಟೆಯ ಮೂಲಕ ಸೂಜಿ ಮತ್ತು ದಾರದ ಬಟನ್ ರಂಧ್ರ ಹುಕ್ಸ್ ನೆಕ್ಗೆ ಹಾದು ಹೋಗುವಂತೆ ಮಾಡಿ ಮತ್ತು ಬಟ್ಟೆಯ ಮೇಲೆ ಚಪ್ಪಟಿಯಾಗಿ ಹಿಡಿದಿಡಲು ಹುಕ್ಸ್ ನೆಕ್ ತುದಿಯಲ್ಲಿ 3 ಹೊಲಿಗೆಗಳನ್ನು ಮಾಡಿ. ಸಡಿಲವಾದ ಎಳೆಗಳನ್ನು ಸುರಕ್ಷಿತಗೊಳಿಸಿ ಮತ್ತು ಕತ್ತರಿಸಿ. ಥ್ರೆಡ್ ಐ ಬಾರು ಮಾಡಲು ಐ ಒಟ್ಟು ಉದ್ದದಲ್ಲಿ 2 ಅಂಕಗಳನ್ನು ಗುರುತಿಸಿ. 0.5 ಸೆಂಟಿಮೀಟರ್ ಒಂದು ಮಾರ್ಕ್ ಮೇಲೆ ಕೇಂದ್ರೀಕರಿಸಿ. 2 ದಾರದ ಸೂಜಿಗೆ ಒಂದು ಗುರುತಿಸಿದ ಸುರಕ್ಷಿತ ದಾರ ಸೇರಿಸಿ ಮತ್ತು ಬಟ್ಟೆಯ ಕೆಳಭಾಗದಿಂದ ಇನ್ನೊಂದು ಗುರುತಿಗೆ ತರಲು ಬಟ್ಟೆಯ ಮೇಲಿನ ಭಾಗದಿಂದ ಸೂಜಿಯನ್ನ ಮೊದಲ ಗುರುತಿಗೆ ತೆಗೆದುಕೊಂಡು 3 ಬಾರಿ ಪುನರಾವರ್ತಿಸಿ. ಬಟ್ಟೆಯ ಮೇಲಿನ ಭಾಗದಲ್ಲಿ ದಾರದ ಎಲ್ಲಾ ಎಳೆಗಳನ್ನು ನಿಕಟವಾಗಿ ಅಂತರವಿರುವ ಬಟನ್ ರಂಧ್ರಗಳನ್ನು ಹೊಲಿಗೆಗಳಿಂದ ಮುಚ್ಚಿ. ಮುಗಿದ ನಂತರ ಸೂಜಿ ಮತ್ತು ದಾರವನ್ನು ಬಟ್ಟೆಯ ಕೆಳಭಾಗಕ್ಕೆ ತಂದು ಹೊಲಿಗೆಗಳನ್ನು ಸುರಕ್ಷಿತಗೊಳಿಸಿ. ನಾವೀಗ ಫಾಸ್ಟನರ್ಗಳನ್ನು ಹೇಗೆ ಸರಿಪಡಿಸುವುದು ಎಂಬುದರ ಕುರಿತ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಉಡುಪುಗಳಲ್ಲಿ ಬಳಸುವ ವಿವಿಧ ರೀತಿಯ ಫಾಸ್ಟನರ್ಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಕೈಯಿಂದ ಗುಂಡಿಗಳನ್ನು ಸರಿಪಡಿಸುವ ಹಂತಗಳು, ಗುಂಡಿಯ ಮೂಲಕ ಹೊಲಿಗೆಯನ್ನು ಹಾಕುವ ಮತ್ತು ಶಾಂಕನ್ನು ರೂಪಿಸುವ ಹಂತಗಳು, ಪ್ರೆಸ್ಟೆಡ್ಗಳನ್ನು ಜೋಡಣೆ ಮಾಡಲು, ಮೆಟಲ್ ಹುಕ್ಸ್ ಜೋಡಿಸಲು ಮತ್ತು ದಾರದಿಂದ ಐವಾರ ಸಿದ್ಧಪಡಿಸುವ ಹಂತಗಳನ್ನು ವಿವರಿಸಲು ಸಾಧ್ಯವಾಗುತ್ತದೆ.